ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ಫೋನ್ ನಂಬರ್ 9113614688. ನಮಸ್ಕಾರ. ಇವತ್ತು ನಾವು ಬಹಳ ಮುಖ್ಯವಾದ ವಿಷಯ ಅಂದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಥವಾ ಬೇಡದ ಗರ್ಭಧಾರಣೆ ಮತ್ತು ಅದನ್ನು ಅಂತ್ಯಗೊಳಿಸಲು ಬಳಸುವ MTP ಕಿಟ್ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳೋಣ. ಅನೇಕ ಪೇಷಂಟ್ಸ್ ನಮ್ಮನ್ನು ಕೇಳ್ತಾರೆ, ಡಾಕ್ಟ್ರೇ MTP ಕಿಟ್ ಬಳಸೋದು ಎಷ್ಟು ಸೇಫ್ ಮತ್ತು ಇದರಿಂದ ಮುಂದೆ ಗರ್ಭಧರಿಸಲು ಏನಾದರೂ ತೊಂದರೆ ಆಗುತ್ತಾ ಎಂದು. ನೆನಪಿಡಿ, ಒಮ್ಮೆ ನಿಮಗೆ ಗರ್ಭಧಾರಣೆ ಬೇಡವೆಂದು ನಿರ್ಧರಿಸಿದಾಗ ನೀವು ತಕ್ಷಣ ಒಬ್ಬ ಗೈನಕಾಲಜಿಸ್ಟ್ ಅಂದರೆ ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡುವುದು ಅತಿ ಅಗತ್ಯ. ನೀವು ಆಸ್ಪತ್ರೆಗೆ ಬಂದಾಗ ನಾವು ಮೊದಲು ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡುತ್ತೇವೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಟ್ರಾನ್ಸ್ವ್ಯಾಜಿನಲ್ ಸ್ಕ್ಯಾನ್ ಮಾಡೋದು ಕಡ್ಡಾಯ. ಯಾಕೆಂದರೆ ಗರ್ಭಕೋಶದ ಒಳಗಡೆಯೇ ಭ್ರೂಣ ಇದೆಯೇ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು. ಒಂದು ವೇಳೆ ಗರ್ಭವು ಗರ್ಭಕೋಶದ ಹೊರಗೆ ಅಂದರೆ ಟ್ಯೂಬ್ ಅಥವಾ ಓವರಿಯಲ್ಲಿ ಇದ್ದರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎನ್ನಲಾಗುತ್ತದೆ. ಇಂತಹ ಸಮಯದಲ್ಲಿ ಕಿಟ್ ಬಳಸುವುದು ಪ್ರಾಣಕ್ಕೆ ಅಪಾಯ ತರಬಹುದು. ಇದರ ಜೊತೆಗೆ ನಾವು ಹಿಮೋಗ್ಲೋಬಿನ್ ಮತ್ತು ಬ್ಲಡ್ ಗ್ರೂಪಿಂಗ್ ಪರೀಕ್ಷೆ ಮಾಡುತ್ತೇವೆ. ರೋಗಿಯು RH ನೆಗೆಟಿವ್ ಬ್ಲಡ್ ಗ್ರೂಪ್ ಹೊಂದಿದ್ದರೆ ಅಬಾರ್ಷನ್ ನಂತರ ವಿಶೇಷ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತದೆ. ಈ MTP ಕಿಟ್ ಅನ್ನು ಸಾಮಾನ್ಯವಾಗಿ 7 ರಿಂದ 9 ವಾರಗಳ ಗರ್ಭಾವಧಿಯವರೆಗೆ ಮಾತ್ರ ಬಳಸಬಹುದು. ಇದರಲ್ಲಿ ಮೀಫಿಪ್ರಿಸ್ಟೋನ್ ಮತ್ತು ಮೀಸೋಪ್ರೋಸ್ಟಾಲ್ ಎಂಬ 2 ವಿಧದ ಮಾತ್ರೆಗಳಿರುತ್ತವೆ. ಈ ಮಾತ್ರೆಗಳನ್ನು ವೈದ್ಯರ ಸಲಹೆಯಂತೆ ಮತ್ತು ಅವರ ಸಮ್ಮುಖದಲ್ಲೇ ತೆಗೆದುಕೊಳ್ಳುವುದು ಸೂಕ್ತ. ನೆನಪಿಡಿ, ಜೀವನದಲ್ಲಿ 1-2 ಬಾರಿಗಿಂತ ಹೆಚ್ಚು ಈ ಕಿಟ್ ಬಳಸುವುದು ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ. ಈ ಮಾತ್ರೆಗಳನ್ನು ತೆಗೆದುಕೊಂಡ ನಂತರ 3 ರಿಂದ 6 ಗಂಟೆಯೊಳಗೆ ರಕ್ತಸ್ರಾವ ಶುರುವಾಗುತ್ತದೆ. ಸಾಮಾನ್ಯ ಪೀರಿಯಡ್ಸ್ಗಿಂತ ಹೆಚ್ಚಿನ ಅಬ್ಡೋಮಿನಲ್ ಕ್ರ್ಯಾಂಪಿಂಗ್ ಅಂದರೆ ಹೊಟ್ಟೆ ನೋವು ಇರುತ್ತದೆ. ಇದರ ಜೊತೆಗೆ ನಾಸಿಯಾ, ವಾಮಿಟಿಂಗ್ ಅಂದರೆ ವಾಂತಿ, ಗಿಡಿನೆಸ್ ಅಥವಾ ತಲೆಸುತ್ತು ಮತ್ತು ಚಳಿಜ್ವರ ಕಾಣಿಸಿಕೊಳ್ಳಬಹುದು. ಇಂತಹ ಸಮಯದಲ್ಲಿ ಮನೆಯಲ್ಲಿ ಒಬ್ಬರೇ ಇರಬೇಡಿ, ಯಾರಾದರೂ ಜೊತೆಗಿರಲಿ. ಅತಿಯಾದ ಬ್ಲೀಡಿಂಗ್ ಅಥವಾ ವಾಂತಿ ಇದ್ದರೆ ತಕ್ಷಣ ಆಸ್ಪತ್ರೆಗೆ ಬರಬೇಕು. ಮಾತ್ರೆ ತಿಂದ 10 ರಿಂದ 14 ದಿನಗಳ ನಂತರ ಮತ್ತೆ ಆಸ್ಪತ್ರೆಗೆ ಬಂದು ಇಂಟರ್ನಲ್ ಸ್ಕ್ಯಾನ್ ಮಾಡಿಸಿಕೊಳ್ಳುವುದು ಅತಿ ಮುಖ್ಯ. ಗರ್ಭಕೋಶದಲ್ಲಿ ಯಾವುದಾದರೂ ಮಗುವಿನ ಅಂಶ ಅಂದರೆ ಪ್ರಾಡಕ್ಟ್ಸ್ ಉಳಿದಿದೆಯೇ ಎಂದು ನೋಡಬೇಕು. ಇಲ್ದಿದ್ರೆ ಮುಂದೆ ಇನ್ಫೆಕ್ಷನ್ ಆಗಿ ಅಥವಾ ಟ್ಯೂಬ್ ಬ್ಲಾಕ್ ಆಗಿ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದರೆ ಮುಂದೆ ಗರ್ಭಧರಿಸಲು ಕಷ್ಟವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮೆಡಿಕಲ್ ಶಾಪ್ಗಳಲ್ಲಿ ನೇರವಾಗಿ ಕಿಟ್ ಪಡೆದು ಮನೆಯಲ್ಲಿ ಪ್ರಯೋಗ ಮಾಡಬೇಡಿ. ಸರಿಯಾದ ವೈದ್ಯಕೀಯ ಮಾರ್ಗದರ್ಶನದಲ್ಲಿ ಮಾತ್ರ ಮುಂದುವರಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡಕ್ಕೆ ಭೇಟಿ ನೀಡಿ ಅಥವಾ 9113614688ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಅಥವಾ ಪ್ರಗತಿ ನರ್ಸಿಂಗ್ ಹೋಮ್, 1ನೇ ಕ್ರಾಸ್, ಕಲ್ಯಾಣ ನಗರ, ಧಾರವಾಡ. ಫೋನ್ 7892936836. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.